ಮಾಳವಿಯ ನಗರ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅಂದ್ರೆ ಡೀಟೇಲ್ಸ್. ಬಿಜೆಪಿಯ ಸತೀಶ್ ಉಪಾಧ್ಯಾಯ ಅವರಿಗೆ ಹಿನ್ನಡೆ ಉಂಟಾಗಿದೆ. ಆರಂಭಿಕ ಹಂತದಿಂದ ಕೂಡ ಸೋಮನಾಥ್ ಭಾರತಿ ಬಹಳ ಪಾಪ್ಯುಲರ್ ಲೀಡರ್ ಇವರು ಈ ಕ್ಷೇತ್ರದಲ್ಲಿ, ಅವರಿಗೆ ಮುನ್ನಡೆ ಸಿಗ್ತಾ ಇದೆ. ಲಾಸ್ಟ್ ಒಂದು 3 ಟೈಮ್ಸ್ ಕೂಡ ಆ ಕ್ಷೇತ್ರದಲ್ಲಿ ಗೆದ್ದು ಬೀಗಿದ್ದಾರೆ ಸೋಮನಾಥ್ ಭಾರತಿ ಅವರು. ಈ ಸಲ ಕೂಡ ಅಂಥದ್ದೇ ಒಂದು ಟ್ರೆಂಡು ಆರಂಭಿಕ ಹಂತದಲ್ಲಿ ಸಿಗ್ತಾ ಇದೆ ನಮಗೆ. ಇಲ್ಲಿ ತನಕ ನೋಡಿ, ಆಮ್ ಆದ್ಮಿ ಪಾರ್ಟಿ ಒಂದೊಂದೇ ಕ್ಷೇತ್ರದಲ್ಲಿ ಲೀಡ್ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಈಗ ಸ್ವಲ್ಪ ಹೊತ್ತಿನ ಮುಂಚೆ 42 ಕ್ಷೇತ್ರದಲ್ಲಿ ಬಿಜೆಪಿ ನಮಗೆ ಲೀಡಲ್ಲಿ ಕಾಣಿಸ್ತಾ ಇತ್ತು. ಬಟ್ ಈಗ ಆ ಲೀಡ್ ಸ್ವಲ್ಪ ಕುಸಿತ ಆಗ್ತಾ ಇದೆ. ನೋಡಿ 40ಕ್ಕೆ ಬಂತು. ಆಮ್ ಆದ್ಮಿ ಪಾರ್ಟಿ 29 ಕ್ಷೇತ್ರದಲ್ಲಿ ಆರಂಭಿಕ ಹಂತದ ಮುನ್ನಡೆ ಸಿಗ್ತಾ ಇದೆ. ಬಟ್ ಅರ್ಲಿ ಸೈನ್ಸ್ ನಾಟ್ ಅ ವೆರಿ ಗುಡ್ ಸ್ಟಾರ್ಟ್ ಟು ರೂಲಿಂಗ್ ಪಾರ್ಟಿ. ಯಾವ ರೂಲಿಂಗ್ ಪಾರ್ಟಿ ಕೂಡ ಈ ನಂಬರ್ಸ್ ಅನ್ನ ಆರಂಭಿಕ ಹಂತದಲ್ಲಿ ನೋಡೋದಕ್ಕೆ ಬಯಸಲ್ಲ. ಬಟ್ ಮ್ಯಾಜಿಕ್ ಏನಿದೆ, ಸರ್ಪ್ರೈಸ್ ಬಾಕ್ಸ್ ಏನಿದೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನೊಂದು ಕಡೆಗೆ ಟಿವಿ ಸ್ಕ್ರೀನ್ ನಲ್ಲಿ ನಿಮಗೆ ಯಾವ್ಯಾವ ಪ್ರಮುಖ ನಾಯಕರು ಲೀಡಲ್ಲಿದ್ದಾರೆ ಮತ್ತು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ಕೂಡ ನಾವು ನಿಮಗೆ ತುಂಬಾ ಸಿಂಪ್ಲೆಸ್ಟ್ ವೇನಲ್ಲಿ ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮ್ಯಾಜಿಕ್ ನಂಬರ್ ಅನ್ನ ಬಿಜೆಪಿ ತಲುಪಿದೆ. ಕಂಫರ್ಟಬಲ್ ವಿನ್ ಸಿಗುತ್ತಾ ಹಾಗಾದ್ರೆ ಬಿಜೆಪಿಗೆ? ಈಗಿರೋ ಟ್ರೆಂಡ್ ಅಂತೂ ಹಾಗೆ ಸೂಚಿಸ್ತಾ ಇದೆ. ಬಹುಮತದತ್ತ ಬಿಜೆಪಿ ದಾಪುಗಾಲಾಗ್ತಾ ಇದೆ. ಬಿಜೆಪಿ 41 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. 50 ಕ್ಷೇತ್ರದಲ್ಲಿ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಇನ್ಫ್ಯಾಕ್ಟ್ ಎಕ್ಸಿಟ್ ಪೋಲ್ ಆಫ್ ನಲ್ಲಿ ಮ್ಯಾಕ್ಸಿಮಮ್ ನಂಬರ್ 55 ರೀಚ್ ಆಗ್ಬೋದು ಅಂತ ಇತ್ತು. ಬಟ್ ಆಲ್ಮೋಸ್ಟ್ ಈ 40 to 55 ಅಂತ ಏನ್ ಟ್ರೆಂಡ್ ಇತ್ತು, ಅದೇ ಟ್ರೆಂಡ್ ನಲ್ಲಿ ಬಂದು ಸೆಟಲ್ ಆಗುತ್ತಾ ಬಿಜೆಪಿ? ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್. ಇನ್ನು 1 ಗಂಟೆಯಲ್ಲಿ ನಮ್ಗೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸದ್ಯಕ್ಕಂತೂ ಬಿಜೆಪಿ ನಾಯಕರ ಮುಖದಲ್ಲಿ ಮಂದಹಾಸ ಅಂತೂ ಮೂಡ್ತಾ ಇದೆ. ಬಹಳಷ್ಟು ಪ್ರಯತ್ನ ಪಟ್ಟರು. ಮತ್ತೆ ಈ ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿಯಲ್ಲಿ ಒಂದು ಕೈ ಮುಂದೆ ಅನ್ನೋ ರೀತಿನಲ್ಲಿ ಅವರಿದ್ರು. ಮತ್ತೆ ತುಂಬಾ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ. ಅವ್ರು ಮ್ಯಾನಿಫೆಸ್ಟೋ ನೋಡ್ಬೇಕು ನೀವು. ಆ ಮ್ಯಾನಿಫೆಸ್ಟೋ ನೋಡಿದ್ರೆ ಎಂಥವರು ಕೂಡ ಮರಳಾಗ್ಬಿಡ್ತಾರೆ ಅಂತ ಮ್ಯಾನಿಫೆಸ್ಟೋನ ಕೊಟ್ಟಿದ್ದಾರೆ. ಬಟ್ ಅದು ವರ್ಕ್ ಆಗಿದೆಯಾ? ಇದೇ ಟ್ರೆಂಡ್ ಕಂಟಿನ್ಯೂ ಆಗುತ್ತಾ? ನೋಡ್ಬೇಕು ನಾವು. ಮಾಳವಿಯ ನಗರ ಕೀ ಕಾನ್ಸ್ಟಿಟ್ಯೂಯೆನ್ಸಿ ಇದು. ದೆಹಲಿಯ ಪ್ರಮುಖ ಮುಖ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಇದು ಕೂಡ ಒಂದು. ಇನ್ನೊಂದು ಕಡೆಗೆ ಕೇಜ್ರಿವಾಲ್ ಅವರದ್ದು ಹಿನ್ನಡೆ ಇದೆಯಲ್ಲ, ಬಹಳ ಆಶ್ಚರ್ಯವನ್ನು ತರ್ತಾ ಇದೆ. ಇಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರೋದು ಪರ್ವೇಶ್ ವರ್ಮಾ. ಈ ಹಿಂದೆ ಅವರು 2 ಸಲ ಸಂಸದರು ಮತ್ತು ಶಾಸಕರಾಗಿ ಕೂಡ ಅನುಭವ ಇದ್ದವರು. ಅವರು ಕೇಜ್ರಿವಾಲ್ ಅವ್ರಿಗೆ ನೀರು ಕುಡಿಸ್ತಾ ಇದ್ದಾರಾ? ನೋಡ್ಬೇಕಾಗತ್ತೆ ನಾವು. ಕಲ್ಕಾಜಿ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ? ಹಿನ್ನಡೆಯಲ್ಲಿರೋದು ದೆಹಲಿಯ ಸಿಎಂ ಅತಿಶಿ ಸಿಂಗ್ ಅವರು. ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರೋದು ರಮೇಶ್ ಬಿದುರಿ, ಒನ್ ಆಫ್ ದ ಪ್ರಾಮಿನೆಂಟ್ ಫೇಸಸ್ ಬಿಜೆಪಿಯಲ್ಲಿ. ಮತ್ತು ಇವ್ರು ಗೆದ್ರೆ ಇವರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನುವಂತಹ ಪುಕಾರು ಬಹುವಾಗಿ ಕೇಳ್ತಾ ಇದೆ ಲಾಸ್ಟ್ ಒಂದು 3 ವೀಕ್ಸ್ ಅಲ್ಲಿ. ಇನ್ನೊಂದು ಕಡೆಗೆ ಶಕೂರ್ ಬಸ್ತಿ ಕ್ಷೇತ್ರಕ್ಕೆ ನಾವು ಬರೋದಾದ್ರೆ ಸತ್ಯೇಂದ್ರ ಜೈನ್, ಆಮ್ ಆದ್ಮಿ ಪಾರ್ಟಿಯ ಮೊಹಲ್ಲಾ ಕ್ಲಿನಿಕ್ ಬಗ್ಗೆ ನಿಮಗೆ ಗೊತ್ತಿದ್ದೇ ಇದೆ. ಆ ಮೊಹಲ್ಲಾ ಕ್ಲಿನಿಕ್ ಯಾರ್ದು ಬ್ರೈನ್ ಚೈಲ್ಡ್ ಕೇಳಿದ್ರೆ ಸತ್ಯೇಂದ್ರ ಜೈನ್ ಅವರು. ಅವರೇ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಭ್ರಷ್ಟಾಚಾರದ ಆರೋಪ ಬಹುವಾಗಿತ್ತು. 900 ದಿನಗಳ ಕಾಲ ಜೈಲಲ್ಲಿದ್ರು. ಸೊ ಅದೆಲ್ಲವನ್ನ ಜನ ಅಲ್ಲಿ ಪರಿಗಣಿಸಿದ್ದಾರಾ? ಪ್ರಶ್ನೆ ಇದೆ. ಪ್ರಶ್ನಾರ್ಥಕ ಚಿಹ್ನೆಯನ್ನ ಆ ಕಡೆ ಇಟ್ಟಿದ್ದೀವಿ ನಾವು. ಈಗ ನಾವು ಟ್ರೆಂಡ್ಸ್ ಅನ್ನ ಮತ್ತೊಂದ್ಸಲ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ 70 ಕ್ಷೇತ್ರಗಳ ಪೈಕಿ 42 ಕ್ಷೇತ್ರಗಳಲ್ಲಿ ಬಿಜೆಪಿ ಅರ್ಲಿ ಟ್ರೆಂಡ್ಸ್ ನಲ್ಲಿ ಇದೆ. ಅರ್ಧ ಶತಕದತ್ತ ಬಿಜೆಪಿ ಸಾಗ್ತಾ ಇದೆ. 50 ಕ್ರಾಸ್ ಆಗುತ್ತಾ ಹಾಗಾದ್ರೆ ಬಿಜೆಪಿದು? ಬಹುಶಃ ಬಿಜೆಪಿ ಪಾರ್ಟಿ ಸ್ಥಾಪನೆ ಆದಾಗ್ಲಿಂದ ಇಷ್ಟು ದೊಡ್ಡ ನಂಬರ್ ಅನ್ನ ಅವ್ರು ನೋಡಿರ್ಲಿಕ್ಕೆ ಇಲ್ಲ. 27 ವರ್ಷಗಳ ಬಳಿಕ ಬಿಜೆಪಿ ಅಧಿಕಾರದತ್ತ ಹಾಗಾದ್ರೆ ಹೋಗ್ತಾ ಇದೆಯಾ? ಇಂದ್ರಪ್ರಸ್ಥದ ಗದ್ದುಗೆ ಬಿಜೆಪಿಯ ಪಾಲಾಗತ್ತಾ? ನಾನು ಆಗ್ಲೇ ಹೇಳ್ತಾ ಇದ್ದೆ, ಈರುಳ್ಳಿ ಅಲೆಯಲ್ಲಿ ಕೊಚ್ಕೊಂಡು ಹೋದವರು ದಡಾನೇ ಸೇರಿಲ್ಲ ಇನ್ನೂ ಕೂಡ ಅಂತ. ಫೈನಲಿ 27 ವರ್ಷಗಳ ಬಳಿಕ ಅವರಿಗೆ ದಡ ಸಿಕ್ತಾ? ದೆಹಲಿಯ ಗೆಲುವಿನ ಬಾಗಿಲು ಅವರಿಗೆ ಸಮಸ್ಯೆ ಏನಾಗಿತ್ತು ಅಂದ್ರೆ ಮಮತಾ, ಈರುಳ್ಳಿ ಕಣ್ಣಿಗೆಲ್ಲ ಹತ್ಬಿಟ್ಟು ಕಣ್ಣೀರ್ ಬರ್ತಾ ಇತ್ತು. ಆಯ್ತಾ? ಈರುಳ್ಳಿ ಕಣ್ಣೀರನ್ನ ತರಿಸುತ್ತೆ ಅಲ್ವಾ ಹೆಚ್ಚಬೇಕಾದ್ರೆ, ಹಸಿ ಈರುಳ್ಳಿ. ಸೊ ಅಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕಂದ್ರೆ ಯಮುನಾ ಬೇರೆ ಗಲೀಜಾಗ್ಬಿಟ್ಟಿತ್ತು. ಹೆಂಗೆ ಮುಖ ತೊಳ್ಕೊಳಕ್ಕಾಗತ್ತೆ, ಹೆಂಗೆ ಕಣ್ಣೀರು ಒರೆಸ್ಕೊಳಕ್ಕಾಗತ್ತೆ? ಹಾಗಾಗಿ ಬಿಜೆಪಿ ಅವರಿಗೆ ಸಮಸ್ಯೆ ಆಗಿದ್ರಿಂದ ಹಾಗೆ ಇತ್ತದು. ಬಟ್ ಈ ಬಾರಿ ಏನೋ ಕ್ಲೀನ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಗಂಗಾ ಕಡೆಯಿಂದ. ಮಹಾಕುಂಭಕ್ಕೆ ಹೋಗಿ ಬಂದ್ರಲ್ವಾ, ಸೊ ಆಗ ಕ್ಲೀನ್ ಆಗಿರ್ಬೇಕು.